ದಸರಾದಲ್ಲೇ ಹೆಚ್ಚು ಕಡಿಮೆ ನಾನಿದ್ದಾಗಲೇ 17-18 ದಸರಾ ಮಾಡಿದ್ದಂಥ ಯಾವುದು ಗಜೇಂದ್ರ ಆನೆ. ಯಾವ ಥರ ಇನ್ಸಿಡೆನ್ಸ್ ಆಯ್ತದು ಮಾವುತನಿಗೆ. ಅದು ಆ ದಸರಾ ಮುಗಿಸ್ಕೊಂಡು ಹೋಗಿ ಆ ಮಸ್ತಲ್ಲಿದ್ದಂಥ ಪೀರಿಯಡ್ನಲ್ಲಿ ಅವನು ಕಾಲಿಗೆ ಚೈನು ಬೇಡಿ ಹಾಕ್ತಾ ಇದ್ರಿಂದ, ಯಾಕೆಂದರೆ ಅದು ಮಗುನೂ ಕೂಡ ಯಾವತ್ತೂ ಅನ್ನೋದು ತೊಂದರೆ ಮಾಡೋದಲ್ಲ. ನಮ್ಮ ಬಲರಾಮ ಎಷ್ಟು ಸಾಧು ಸ್ವಭಾವ ಇದೋ ಅಷ್ಟೇ ಸಾಧು ಸ್ವಭಾವದ ಆನೆ ಅದು. ನಾನು ಕಣ್ಣಾರ ನೋಡಿದ್ದೀನಿ ನಾಗರಹೊಳೆನಲ್ಲಿ 2000ನೇ ಇಸ್ವಿನಲ್ಲಿ. ಅದು ನಾಗರಹೊಳೆ ಕ್ಯಾಂಪಲ್ಲಿತ್ತು. ಆವಾಗ ನಾಗರಹೊಳೆನಲ್ಲಿ ಒಂದು ಕ್ಯಾಂಪ್ ಇತ್ತು, 2-3 ಆನೆ ಇತ್ತಲ್ಲಿ. ನಾನೇ ಆಗ ಇಲಾಖೆಗೆ ಹೊಸ್ದಾಗಿ ಹೋದಾಗ ಆ ಆನೆ ಹತ್ರ ಗೊತ್ತಿಲ್ಲದಂಗೆ ಯಾವುದೋ ಒಂದು ಪ್ರವಾಸಿಗರು ಬಂದಿದ್ದಂಥ ಮಗು ಓಡೋಗ್ಬಿಡ್ತು. ಬಟ್ ಇದೇನೂ ಮಾಡಲಿಲ್ಲ. ಆನೆಗಳು ತುಂಬ ಸಾಧು ಇರ್ತವೆ ಅವು. ಬಟ್ ಆ ಥರ ಇದ್ದಂಥ ಆನೆ 2013-14 ದಸರಾ ಮುಗಿಸ್ಕೊಂಡು ಹೋದ ತಕ್ಷಣ ಆನೆ ಮಾವುತ ಮಸ್ತಲ್ಲಿದ್ದರು, ಇದಕ್ಕೆ ಚೈನು ಬೇಡಿ ಹಾಕದೇ ಇದ್ದಿದ್ದರಿಂದ ಸೊ ಅದೇನಾಯಿತು, ಅಲ್ಲಿ ಯಾರೋ ಪ್ರವಾಸಿಗರು ಬಂದರು, ಅವ್ರಿಗೆ ಫೋಟೋನು ತೆಗೆಸಿ ಅವ್ರನ್ನ ರೋಡ್ಗೆ ದಾಟಿಸಿದ್ದಾರೆ. ಸೊ ಅರಣ್ಯ ಇಲಾಖೆಯಿಂದ ರೇಂಜರು ಕೂಡ ಅದಕ್ಕೆ ಚೈನು ಬೇಡಿ ಹಾಕಪ್ಪ ಮಸ್ತಲ್ಲಿದೆ, ನೀನು ಹಿಂಗೆ ಮಾಡಬೇಡ, ಸ್ಟಾಫ್ ಎಲ್ಲ ಜನರೆಲ್ಲ ಕರೆದು ಫೋಟೋ ತೆಗೆಸ್ಬೇಡ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿವರೆಗೂ ಚೆನ್ನಾಗಿದ್ದಂಥ ಸಾಧುವಾಗಿದ್ದಂಥ ಆನೆ ಬಿಕಾಸ್ ಆಫ್ ಮಸ್ತ್ ಅಂತ ನಾವೇನು ಕರಿತೀವಿ ಮದ ಅಂತ, ಆ ಟೈಮಿಗೆ ಆ ಆನೆಯನ್ನು ಬಿಟ್ಟು ಈ ಮಾವುತ ನಮ್ಮ ಫೋಟೋಗ್ರಫಿಗೆ ಬಂದಿದ್ದಂಥ ಯಾರು ಪ್ರವಾಸಿಗರು ಬಂದಿದ್ದು ಅವ್ರನ್ನ ರೋಡ್ ಹತ್ರಕ್ಕೆ ಬಿಟ್ಟು ತಿರುಗಿ ನೋಡೋದಕ್ಕೆ ಆ ಕ್ಯಾಂಪ್ಗೆ ಇನ್ನೊಂದು ಶ್ರೀರಾಮ ಆನೆ ಅಂತ ಅದು ದಸರಾಕ್ಕೆ ಬರ್ತಾಯಿತ್ತು. ಆನೆ ಎಂಟ್ರಾಗಿದೆ ಕ್ಯಾಂಪ್ಗೆ, ಅದಕ್ಕೆ ಚೈನು ಬೇಡಿ 2 ಇದೆ. ಜಾಸ್ತಿ ಫಾಸ್ಟಾಗಿ ಓಡೋಕ್ಕಾಗಲ್ಲ. ಇದ್ರ ಕಾಲಲ್ಲಿ ಚೈನು ಬೇಡಿ ಇಲ್ಲ, ಅದು ಮಸ್ತಲ್ಲಿರ್ತಕ್ಕಂಥ ಆನೆ ಇದರಲ್ಲಿ. ಇದು ಸಡನ್ನಾಗಿ ಅದು ಅಗ್ರೆಸಿವ್ ಆಗ್ಬಿಡ್ತು. ಆಲ್ ಆಫ್ ಎ ಸಡನ್ ನೋಡಿ, ಅಲ್ಲಿವರೆಗೂ ಫೋಟೋ ತೆಗೀಲಿಕ್ಕೆ ಜನಗಳ ಹತ್ರ ನಿಂತು ಫೋಟೋ ತೆಗೆಸ್ಕೊಂಡಂಥ ಆನೆ ಆಲ್ ಆಫ್ ಎ ಸಡನ್ನು ಎಕ್ಸೈಟ್ ಆಗಿ ಆ ಶ್ರೀರಾಮ ಆನೆ ಹೊಡಿಲಿಕ್ಕೆ ಓಡ್ತು. ಓಡ್ತಿದ್ದಂಥ ಆನೆನ ಈಗ ಮಾವುತ ದೂರದಿಂದಲೇ ಯಾವಾಗ ಒಂದು 100-250 ಮೀಟ್ರ್ ದೂರದಲ್ಲಿದ್ದ ಓಡೋದು ಸಡನ್ನಾಗಿ ಆನೆನ ಶ್ರೀರಾಮ ಆನೆಗೆ ಹೊಡಿತದೆ, ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೆ ಹೋದ. ಅಲ್ಲಿವರೆಗೂ ಒಂದು ಸಣ್ಣ ಮಗುಗೂ ಡ್ಯಾಮೇಜ್ ಮಾಡಿದಂಥ ಆನೆ ಫಸ್ಟು ಮಾವುತ ಓದ್ತಿದ್ದಂಗೆ ಅವನ್ನೇ ಕೆಡಗಿ ಒಂದೇ ಏಟಿಗೆ ಅವನ್ನೇ ತಿವಿದ್ಬಿಡ್ತು. ಅಲ್ಲೇ ಕೊಲ್ಯಾಪ್ಸ್, ಮಾವುತನೇ ಔಟು ಅವತ್ತು, ಅಲ್ಲೇ ಸ್ಪಾಟ್ ಔಟ್. ನಂತರ ಅದು ಅಗ್ರೆಸಿವ್ ನಿಲ್ಲಿಸ್ಲಿಲ್ಲ. ಮಾವುತ ಹೊಡೆದು ನಂತರ ಶ್ರೀರಾಮ ಆನೆನ ಚೇಸ್ ಮಾಡ್ಕೋಯ್ತು. ಶ್ರೀರಾಮ ಆನೆಗೆ ಅದು ಗೊತ್ತಾಯಿತು, ನಾನು ಚೇಸ್ ಮಾಡ್ಕೊಬರ್ತಾಯಿದ್ದೆ ಅದು ಓಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಕುಪ್ಕೊಂಡು ಹೋಗ್ತಾಯಿದೆ, ಯಾಕೆಂದರೆ ಬೇಡಿ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಚೈನು ಬೇಡಿ ಇರೋದ್ರಿಂದ ಫಾಸ್ಟಾಗಿ ಓಡೋಕ್ಕಾಗಲ್ಲ. ಅಲ್ಲಿ ಒಂದು ನಮ್ಮ ಕೇಗುಡಿನಲ್ಲೇ ಒಂದು ಟ್ರೈಬ್ಸ್ಗೆ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹಿಂಭಾಗ ಅಂಟೂ ಓಡಿಸ್ಕೊಂಡು ಓಡೋಗಿದೆ ಅದು ಪಾಪ. ಅಲ್ಲಿವರೆಗೂ ಇದು ಅಟ್ಟಿಸ್ಕೊಂಡು ಹೋಗಿ ಅದು ಒಂದು ದಿಬ್ಬ, ಅಲ್ಲಿ 2-3 ಸಾರಿ ಅದಕ್ಕೆ ತಿವಿದು ದಿಬ್ಬದಿಂದ ಕೆಳಗೆ ಬಿದ್ದು ಕರಳೆಲ್ಲೇ ಈಚೆ ಬಂದಿತ್ತು. ನಿಜಕ್ಕೂ ಭಯಾನಕವಾಗ ಆವತ್ತು ಅದಕ್ಕೆ ಹೊಡೆದು ಸಾಯಿಸಿಬಿಟ್ಟು ಕಾಡ್ಗೋಗಿ ಸೇರ್ಕೊಂಡಂತಾನೆ 4 ದಿವಸ ಗಂಟ ನಮಗೆ ಸಿಗಲೇ ಇಲ್ಲ ಅದು. ನಂತರ ನಾವು ಇಲ್ಲಿಂದ ಅಭಿಮನ್ಯು ಮತ್ತು ಇನ್ನೊಂದು 2-3 ಆನೆ ಕರ್ಕೊಂಡೋಗಿ ಅಲ್ಲಿ 2-3 ಟೀಮ್ ಮಾಡಿ ಆನೆಯೆಲ್ಲ ಪತ್ತೆ ಹಚ್ಚಿ ಬಿಳಿಗಿರಂಗನ ಟೆಂಪಲ್ಲು ಅಲ್ಲಿರ್ತಕ್ಕಂಥ ಹಿಂಭಾಗದಲ್ಲಿರ್ತಕ್ಕಂಥ ಕಾಡಲ್ಲಿತ್ತು. ಅಲ್ಲಿಂದ ಮತ್ತೆ ಕೇಗುಡಿಗೆ ಅದನ್ನ ಟ್ಯಾಂಕ್ಲೈಸ್ ಮಾಡಿ ಸೆರೆ ಹಿಡಿದು ಚೈನು ಬೇಡಿ ಹಾಕಿ ತಗೊಂಡು ಬಂದು ಕ್ಯಾಂಪಿಗೆ ಬಿಟ್ವಿ.